ತುಂಗಾ ತುಂಗಾ ಯಾಕೆ ಅರ್ಜೆಂಟ್ ಅಲ್ಲಿ? ಅಲ್ಲ ಅರ್ಜೆಂಟ್ ಅಲ್ಲ. ಸಂಗೀತ ಬಂದಾಳ. ಆಕೆ ಬಂದು ಆಯ್ತು, ಗಂಗಾ ಲೆಕ್ಕ ನೋಡಿದ್ದು ಆಯ್ತು, ಏನೋ ಲೆಕ್ಕದಲ್ಲಿ ಏನೋ ವ್ಯತ್ಯಾಸ ಬಂದಿದ್ದು ಆಯ್ತು. ಯಾಕೆ ಏನಾಯ್ತು? ಏನಿಲ್ಲ, ಸ್ಕೂಲ್ ಕಡೆ ಹೋಗಿದ್ದೆ. ಇವತ್ತೇನೋ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ಕಾಲೇಜ್ ಇದ್ದು ಅಂತ ಅನ್ನಕತ್ತಿದ್ರು, ಅದಕ್ಕೆ ಕೇಳ್ಬೇಕಂತ. ನೀವು ಬೆಟರ್ ಗಂಗನ್ ಜೊತೆ ಮಾತಾಡ್ರಿ. ಸರಿ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾಗೈತೋ ಏನೋ, ಏನೇನಾಗತ್ತಾನೆ. ಗಂಗಾ 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 ಏನ್ರಿ? ಅಲ್ಲ ಇವತ್ತು ಕಾಲೇಜ್ನಾಗ ಇದು ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಬೇಡ ಅಂತ ಹೇಳಿ. ಹಂಗೇನಿಲ್ಲ, ನಾನೇನ್ ಹೇಳಿಲ್ಲಲ್ಲ. ನೀವು ಸಂಗೀತ ಹೋಗಿ ಕೊಡ್ತೀನಿ ಅಂತ. ಹೌದಾ? ಏನು ಯಾರಿಗೂ ಬಂದಿಲ್ಲ ಅಂತ. ಓ ಓ ಹೌದೌದು, ಮರ್ತೇನೆ. ನಾಳೆ ಕೊಡ್ತಾ ಅಂತೇನೋ, ಇವತ್ತೇನೋ ಬರೀ ಯೂನಿಫಾರ್ಮು ಮತ್ತೆ ಸ್ಕೂಲ್ ಆಯ್ತಂತ, ಹಂಗಾಗಿ ನಾಳೆ ಕೊಡ್ತಾ ಅಂತ. ಮತ್ತೇನೋ ಲೆಕ್ಕ ಏನೋ ಮಿಸ್ಟೇಕ್ ಆಗೈತೆ. ಅದನ್ನ ಮಾತಾಡಕತ್ತಿದ್ದೆ ನಾನು. ನಂಗೆ ಯಾಕೋ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತು ಅವತ್ತು. ಇಲ್ಲಿ ಸಂಗೀತ ಆಂಟಿ ಏನ್ ಹೇಳತ್ತಾರ ಅಂತಂದ್ರೆ 2.5 ಲಕ್ಷ ಅಷ್ಟು ಡಿಫ್ರೆನ್ಸ್ ಬಂದೈತಿ, ಪ್ರಿನ್ಸಿಪಲ್ ತಗೊಂಡೋಗ್ಯಾಳ ಅಂತಂತಾರ. ಬಟ್ ಆಸ್ ಪರ್ ಮೈ ನಾಲೆಜ್ ನನಗೆಂತ ಅನ್ಸಿದೆ ಅಂದ್ರೆ 50 ಲಕ್ಷ ಡಿಫ್ರೆನ್ಸ್ ಬಂದೈತಿ ಟೋಟಲ್ 5 ಇಯರ್ಸ್ ಅಲ್ಲಿ 50 ಲಕ್ಷ ಏನೋ ಡಿಫ್ರೆನ್ಸ್ ಬರಾಗತೈತಿ. ಅದು ಅಲ್ದ ಟರ್ನ್ ಓವರ್ನಾಗ ಏನೋ ಡಿಫ್ರೆನ್ಸ್ ಬರಾಗತೈತಿ. ಅಂದ್ರೆ ನಾ ಹೇಳಾಕತ್ತಿದ್ದು ಓವರ್ ಬರೀ ಒಂದು ಸ್ಕೂಲಿಂದ ಅಷ್ಟಲ್ಲ, ಕಾಲೇಜ್, ಸ್ಕೂಲ್, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಅಮೌಂಟ್ ಡಿಸ್ಟ್ರಿಬ್ಯೂಷನ್ ಆಗುವಾಗ ಮಿಸ್ಟೇಕ್ ಆಗೈತಿ. ಏನಾಗತ್ತೆ ಮಗನ ನೀನು? ಅಲ್ಲ ನನಗ್ ನೋಡಿದ್ರೆ 2 ಲಕ್ಷದ ಡಿಫ್ರೆನ್ಸ್ ಅಷ್ಟ ಬಂದೈತಿ. ಹಾ ರೀ, ನಾನು ಇವತ್ತ ಲೆಕ್ಕ ಮಾಡ್ಬೇಕಾದ್ರೆ ಏನಾತಂದ್ರೆ ನನಗೂ ಅಷ್ಟು ಲಘು ಲೆಕ್ಕ ಬರೀ ಹರಿಲಿಲ್ಲ. ಅದಕ್ಕೆ ನಾನು ಗೌರಿನ ಕರೆದು ಲೆಕ್ಕ ಮಾಡಿದೆ. ಆದ್ರೆ ಅದರಾಗೂ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಒಂದದಲ್ಲೇ ಜಾಸ್ತಿ ಬರ್ದಾಳ, ಒಂದದಲ್ಲಿ ಕಡಿಮೆ ಆಗಿದೆ. ಅದು ಎಲ್ಲಿ ಏನಾಗೈತೆ ಅಂತ ನಂಗೂ ಗೊತ್ತಾಗ್ಲಿಲ್ಲ. ಹೌದಾ? ಅದೆಂಗ ಆಗತ್ತಿದ? ನಾನು ನಿನಗೆ ಅದಕ್ಕೆ ಲೆಕ್ಕ ನೀನು ನೋಡ್ಕೋ ಅಂತ ಹೇಳೋದು. ನಾನು ಬೇರೆ ಯಾರ್ಯಾರು ಕೊಟ್ಟರು ಹಿಂಗಾಗುತ್ತೆ. ಆಕೇನು ಹೊರಗಿನಕ್ಕೆಲ್ಲ ಮನೆನಕ್ಕೆ ಪಾಪಕ್ಕಿಗೂ ಎಲ್ಲ ಒಟ್ಟಿಗೆಲ್ಲ ಫ್ಯಾಕ್ಟ್ರಿ ನೋಡ್ಕೋಬೇಕು, ಆಮೇಲೆ ಸ್ಕೂಲು, ಕಾಲೇಜು, ಆಮೇಲೆ ಈಗ ಇದನ್ನು ಶುಗರ್ ಫ್ಯಾಕ್ಟ್ರಿ ನೋಡ್ಕೊಂಡು ಪಾಪ ಎಲ್ಲರೂ ಆರಾಮಿಲ್ಲ, ಒಬ್ಬಕ್ಕೆ ಮಾಡ್ಯಾಳ. ಮೇ ಬಿ ಕನ್ಫ್ಯೂಸ್ ಆಗಿರ್ಬೇಕು. ಹೌದ್ರಿ ಮಾಮ, ನೀ ಹೇಳೋದು ಕರೆನ. ನನಗೂ ಸ್ವಲ್ಪ ಎಲ್ಲ ಕನ್ಫ್ಯೂಸ್ ಆಯ್ತು. ಆಮೇಲೆ ನಾನು ಕಾಲೇಜ್ ವಿಷಯದಾಗ ಪ್ರಿನ್ಸಿಪಲ್ ನಂಬಿಟ್ಟೆ, ಆಕೆಲ್ಲ ಮೋಸ ಮಾಡಿದ್ಲು. ಈಗ ನೋಡ್ರಿ ಎಲ್ಲಿ ಹೋಗ್ಯಾಳ ಅಂತ ಗೊತ್ತಾಗಲ್ದೆ, ನಾನು ಹುಡ್ಕಕ್ ಹಚ್ಚಿನಿಕಿನ. ಇಲ್ಲ ಲೆಕ್ಕ ಬಗ್ಗೆ ಹರಿಸಂತಗೋ ಇವಾಗ. ಈಗ ಹೊತ್ತಿಗೆ ತಗೋರಿ, ಊಟ ಅದು ಮಾಡ್ರಿ, ನಾಳೆ ಬೆಳಿಗ್ಗೆ ನೋಡಿದ್ರ. ಹೌದೌದು ಮಾಮ. ಅಪ್ಪ ನಾನು ನೀನು ಕುಂತ ಬಗೆಹರಿಸನ್ ಬಾ, ಸುಮ್ಮನೆ ಯಾಕ ಅವ್ವ ಎಲ್ಲ ಯಾಕ. ಚಿಕ್ಕಮ್ಮ ಬಾ. ಅಯ್ಯ ಹೊತ್ತಾಗೈತ್ ನಡಿ, ನಿಮ್ಮ ಅಪ್ಪನ ಈಗ ಬಂದನ, ಊಟ ಅದು ಮಾಡ್ಲಿ. ಸರಿ ಸರಿ, ಲಘು ಹಚ್ಕೊಡ್ಬರಿ, ಊಟ ಮಾಡಿ ನೋಡೋಣ ಅಂತ. ಹೌದೌದು. ಇದ್ರಾಗೆಲ್ಲೋ ಏನೋ ಮಿಸ್ಟೇಕ್ ಹೊಡೆಯಾಗತೈತಿ, ಎಲ್ಲ ಅಂತ ಗೊತ್ತಾಗಲ್ದು. ನನಗೂ ಅದ್ರ ಬಗ್ಗೆ ಮಾಹಿತಿನೂ ತಿಳಿವಲ್ದು. ಅದನ್ನ ಪತ್ತೆ ಹಚ್ಚಿದ್ದೆ, ಆದ್ರೆ ಎಲ್ಲಿ ಹೋತ ಏನೋದು. ಅದು ಪೆನ್ ಡ್ರೈವ್ ತಗೊಂಡ್ ಬಂದಿದ್ದೆ, ಅದ್ರ ಲೆಕ್ಕ ನೋಡ್ಬೇಕಂತ. ಆ ಪೆನ್ ಡ್ರೈವ್ನ ಕಾಣವಲ್ದು. ಆ ಪೆನ್ ಡ್ರೈವ್ದಾಗ ಎಲ್ಲ ಲೆಕ್ಕನೂ ಇದನ್ ಮಾಡ್ಕೊಂಡೆ ಡೌನ್ಲೋಡ್. ಅದು ಆಕ್ಸಿಡೆಂಟ್ ಆದಾಗ ಅಲ್ಲಿ ಉಳಿತು. ಹಿಂಗ ಇದು ಏನೂ ಇನ್ಫಾರ್ಮೇಶನ್ ಬರ್ಲಿಲ್ಲ, ಇವನು ಫೋನ್ ಹಚ್ಚಲಿಲ್ಲ. ನಾಳೆ ನೋಡೋಣ, ಹೆಂಗಾದ್ರೂ ಸ್ವಲ್ಪ ಆರಾಮಾಗೈತಿ, ಅಡ್ಡಾಡಂಗ ಆಗೈತಿ. ಶ್ಯಾಮ್ ಬರ್ತೀಯ? ಹಾ ಮಮ್ಮಿ, ನಾನಾ ಬರ್ತೀನಿ. ಹೇಳ ನಡಿಬತ್ತೀನಿ. ಈಗ ಕಾಲೆಲ್ಲ ಪರವಾಗಿಲ್ಲ, ಡಾಕ್ಟರ್ ಹೋಗಂದ್ರೆ ಹೋಗ್ಬೋದು. ಅದು ಸ್ವಲ್ಪ ನೋವು ಐತಿ. ನಾಳೆಯಿಂದ ಮೊದ್ಲೆಲ್ಲಾ ಇನ್ಚಾರ್ಜ್ ತಗೋಬೇಕು, ಇಲ್ಲಾಂದ್ರೆ ಹಿಂಗಾದ್ರೆ ಎಲ್ಲ ನನ್ನ ಕೈ ತಪ್ಪ ಹೋಗುತ್ತೆ. ಹೊಟ್ಟೆ ಸದ್ದೆ ಇನ್ನೂ ಊಟ ಇಲ್ಲ. ಆಯ್ತು ಇನ್ನೊಂದು 5 ನಿಮಿಷ ಮಾಡ್ತೀನಿ. ನೀವೆಲ್ಲ ಕುಂದಿರೋರು ತಗೊಂಡ್ಬರ್ರಿ, ಸಾರು ಕುದಿಯಾಗತೈತಿ. ರೊಟ್ಟಿ ಬಿಸಿ ಮಾಡಿ ತಗೊಳ್ಳುವ, ತಿನ್ನಕಂತ. ಬರೀ ರೊಟ್ಟಿ ನಾನ ದ್ವಾಸಿ ಅದೇನು ಮಾಡೋದೇ ಇಲ್ಲ ಮಮ್ಮಿ. ನೀನು ಅಯ್ಯ ದ್ವಾಸಿ ಮಾಡಕ್ಕೆ ನಾಳೆ ಮಾಡಿದ್ರ ತಗೋ. ಸಾರಿ ಅಕ್ಕ. ಅಕ್ಕ ಯಾರು ನೋಡ್ಲಿ? ಹಿಟ್ಟು ರುಬ್ತೇನೆ ಚಿಕ್ಕಮ್ಮ, ನಾ ಎಲ್ಲ ರುಬ್ಬಿಡ್ತೀನಿ. ನೋಡು, ನಾಳೆ ಎಲ್ಲಿ ಹೋಗ್ಬೇಡ, ಮನೆಗೆ ಚಿಕ್ಕಮ್ಮ. ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ತೀನಿ. ಅವರು 3 ಅಂದ್ರೆ ಹೇಳ್ಯಾರ, ನಾವು 2 ಗಂಟೆ ಅಂದ್ರೆ ರೆಡಿ ಆಗ್ಬೇಕು. ಸರಿ ಚಿಕ್ಕ. ಅಮ್ಮ, ನಿಮ್ದ ದೊಡ್ಡಪ್ಪನ ಮಗ ಬಂದ. ಅಯ್ಯೋ, ಅವ್ಯಾಗ ಬಂದೀಗ? ಅಕ್ಕ. ಅಲ್ಲೋ, ನೀ ಯಾಕೆ ಬಂದಿಲ್ಲೇ? ಮನಿ ದಾರಿ ಹುಡುಕೊಂಡು ಬಂದೀನಿ. ಅಲ್ಲೇ ನಿಮ್ ಬಾವ ಎತ್ನಂದ್ರೆ ಏನ್ ಮಾಡ್ತಿ? ಎದಕ್ ಬಂದಿ ಅಂತ ಕೇಳಿದ್ರೆ ಏನ್ ಹೇಳ್ತಿ? ಅದೇ ಕಲ್ಯಾಣ ಮಂಟಪ ಹುಡುಕಿದ್ದ, ಅದನ್ನ ಕೇಳಾಕ ಬಂದಿ. ಕಂಠ ಪೂರ್ತಿ ಕುಡ್ದಿಲ್ಲ? ನೋಡಕ್ಕ, 1 2 3 4 ಅಷ್ಟ. ಇವತ್ ನನ್ ಜೀವ ಹೇಳ್ತೀನಿ, ನಡಿ ನೀ ಮೊದ್ಲ. ಅಕ್ಕ, ಅದ ಆಶಾ ಯಾರದು? ನಿಮ್ ದೊಡ್ಡಪ್ಪನ ಮಗ ಬಂದನ, ಬಾರೋ. ಆರಾಮ? ಐ ಆಮ್ ಸ್ಟಡಿ. ಆರಾಮ್ ಅಂದ್ರೆ ಆರಾಮು, ಆರಾಮಿಲ್ಲ ಅಂದ್ರೆ ಆರಾಮಲ್ಲ. ಏನು ಸ್ಮೆಲ್ ಕುಡ್ದಿಯಲ್ಲ? ಇಲ್ಲ ಮಾಮ, ಒಂದಿಟ ಕ್ವಾರ್ಟರ್ ಹಾಕೊಂಡೀನಿ ಇಟ್ಟ. ಅಲ್ಲ, ಹೆಣ್ಮಕ್ಳು ಇರೋ ಮನಿ ಕುಡಿದು ಬರ್ತಾರಲ್ಲ. ಹೋಗ್ತೀನಿ ಮಾಮ, ಹೋಗ್ತೀನಿ. ಅಕ್ಕನ ಕಡೆ ಒಂದಿಟ ಕೆಲಸ ಇತ್ತ, ಅದ ಕೆಲಸ ಬಗ್ಗೆ ಹರಿಸ್ಕೊಂಡು ಹೋಗ್ಬೇಕಂತ ಬಂದಿದ್ದೆ. ಏನ್ ಕೆಲಸಲೇ? ಅದು 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 ಕಲ್ಯಾಣ ಮಂಟಪ. ಕಲ್ಯಾಣ ಮಂಟಪನ? ಅಲ್ಲ, ಕಲ್ಯಾಣ ಮಂಟಪ ಯಾರ ಮದುವೆ? ಅಲ್ಲ, ಅದು ಅಲ್ಲ, ನಿಮ್ಮ ಅಕ್ಕ ಏನಾರ ಕಾಂಟ್ರಾಕ್ಟರ್ ಕಲ್ಯಾಣ ಮಂಟಪ ಬಂದ ಅಕ್ಕಿನ ಮುಂದೆ ಹೇಳಕ? ಅದು ಮಾಮ. ಅಯ್ಯ, ಕುಡ್ದಾಗ ಹಂಗ ಬಾಯಿ ಬಂದಿದ್ ಮಾತಾಡ್ತೈತಿ. ಅದೇನ್ ಹಚ್ಚಿರ್ ನೋಡ್ರಿ. ನಡ್ರಿ ಮಕ್ಕು ನಡ್ರಿ. ಅಲ್ಲಿ ಊಟ ಕಚ್ಚಲ್ಲ. ಸಾರ್ ಮಾಡಾಕತ್ತಾಳ ನಿಂದ್ರ. ಆಯ್ತು, ಹಚ್ತೀನಿ, ಕುಂದ್ರ ನಡ್ರಿ. ಅಲ್ಲ, ಇದೇ ಹೇಳಾಕತ್ತ ನಿಂದ್ರ ಹೇಳಿ. ಅಯ್ಯ, ಕುಡುಕರ್ ಸಂತೆ ಅದೇನ್ ಹೇಳ್ತೈತಿ, ಹಂಗ ಬಾಯಿ ಬಂದಿದ್ದ ಒದರ್ತಿರ್ತೈತಿ. ಅದ್ರದೇನ್ ಕೇಳೋದ್ ನಡ್ರಿ. ಅದು ಬಾವಾ ಇವತ್ತ ಏನಾತಂದ್ರ 1 2 3 ಹಾಕಿದ್ನ, ನಮ್ಮ ಅಕ್ಕನ ಮನಿ ಬಂತು ಅಂತ ಖುಷಿ ಆಯ್ತು. ಅಲ್ಲಿ ನೋಡಿದ್ರೆ ಅಲ್ಲೋ ಬಿದ್ದು ಬಿಟ್ಟಿದೆ. ಮತ್ ಮ್ಯಾಲಿಂದ ಯಾರೋ ಮಳಿ ಹಾಕಿದ್ರು, ಮಳಿ ಹಾಕಣ ಇತ್ತ ಗೆದ್ದು ಬಂದಿನ.
ಅಯ್ಯ ಮಳಿ ಇಲ್ಲ ಏನಿಲ್ಲ ಯಾರ್ಲ ಮಣಿ ಹಾಕಿದ್ ನಿನಗ ಗೊತ್ತಿಲ್ಲ ಮಳಿ ಬಂತು. ಅಯ್ಯೋ ಏನೋ ಸ್ಮೆಲ್ ಬರಕತ್ತ ನೋಡ್ಲಿ ಅವ ಎಲ್ಲಿ ಬಿದ್ದು ಬಂದೈತು ಎಲ್ಲಿ ಉಳ್ಳಾಡ್ ಬಂದೈತು ಮೊದ್ಲು ಹೊರ ಕಳ್ಸೋಣ ಇಲ್ಲ ರೂಮ್ನ ಮಂಗಸ್ ನಾ ಎಲ್ಲ ನೋಡ್ಕೊಂತೀನಿ ಹೋಗ್. ಅಕ್ಕ ಅದು ಇನ್ನೊಂದು 50,000 ಬೇಕಿತ್ತು. ಏನ ರೊಕ್ಕನ ಎದಕ್ ಬೇಕಲ್ಲ ಅಯ್ಯ ಅದ ನಮ್ ದೊಡ್ಡಮ್ಮಗೇನ ಆರಾಮಿಲ್ಲ ಅಂತ ಅದಕ್ಕೆ. ಅಲ್ಲ ನಿನ್ಗ ರಗಡ ಐತಿ ಆಸ್ತಿ ಮತ್ತೆ ಅದಕ್ಕೆ ಸಾಲ ಮಾಡಾಕತ್ತಿ ಬರೀ ಕುಡ್ಕೊಂತ ಅಡ್ಡಾಡದನ ಒಣ್ಣೆ ಹೆಂತಿನಂತೂ ನಿಗರು ಬಿಡಿಸಿದಿ ಮತ್ತ ನಿನ್ ಹೆಂತಿ ಮಗ ಒಬ್ಬ ಇದ್ದಲ್ಲ ಏನಾತ ಮಾವ ಅವ ಅದಾನ ಮನ್ಯಾಗ. ಮತ್ತೇನ ಅನ್ನಕತ್ತಿದ್ರು ಇನ್ನೊಂದ್ ಮದ್ವೆ ಆಗತ್ತಿ ಅಂತ ಅದಕ್ಕೇನಾರ ಕಲ್ಯಾಣ ಮಾಡ್ಕೊಡ್ಕತ್ತೀನ ಅಯ್ಯೋ ಮಾವ ಇದ್ದಾಗ ಕೊಡ್ಲಿಲ್ಲ, ಇಲ್ದೆ ಇದ್ದಾಗ ಯಾರ್ ಕೊಡ್ತಾರ? ಅದ ಅಕ್ಕ ಕೊಡುತ್ತೀನಿ ಅಂತೇಳಿ. ಏನಂದಿ ಅಯ್ಯ ರೀ ಹಂಗಾರ ತಗೋರಿ ಅವಂದೇನ್ ಹಚ್ಚಿರಿ ಅವೇನ ಇದನ್ನ ಏನೋ ಬೇಕಂತ ಅದಕ್ಕೆ ತೊಂದನ. ಏನ್ ಬೇಕಲಾ? ಅದ 50. 50,000 ಕೊಡ್ತೀನಿ ಅಂದ ಎಲ್ಲಿಂದ ಕೊಡ್ತಿಲ್ಲ ಎದಕ್ ಕೊಡ್ತಿ 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿನ್ಯಾ. ಇದಕ್ಕ ನಮ್ಮ ಮನಿದು ಪಾಕ್ಲ ಮುರಿದೈತಂತ ಅದಕ್ಕ ಇದನ್ನ ಹಾಕ್ಸಾಕ ಕೊಡ್ತೀನಿ ಅಂತ. ಹಂಗ್ಯಾಕ್ ತಡವರ್ಸ್ ಮಾಡ್ತಾಡಕತ್ತಿ ನೀನು ಅಲ್ಲ ಬಾಗ್ಲ ಹಾಕ್ಸಕ್ಕ 50 ರೂಪಾಯಿ ಬೇಕಾ ಅಲ್ಲ 500 ರೂಪಾಯಿ ಬೇಕಾ ಒಮ್ಮೆ 50 ರೂಪಾಯಿ ಅಂತಿ ಒಮ್ಮೆ 500 ರೂಪಾಯಿ ಅಂತಿ ಏನೋ ಲೆಕ್ಕ ಹತ್ತವಲ್ಲ ನಿಂದ ಏನ್ ಹೇಳಿ ಏನಾರ ನನ್ ಮುಂದ್ ಮುಚ್ಚಿಡಕತ್ತಿ ಏನಾರ ಹಂಗಿದ್ರೆ ಹೇಳಿ ಏನಾರ ಅಲ್ಲ ನಿಮ್ ತವ್ರ ಮನಿನ ಕೊಡಕ್ಕೆ ಒತ್ತು ಬ್ಯಾಡ ಅನ್ನಲ್ಲ ನೀ ದುಡಿತೀನಿ ಕೊಡು ನನಗೇನ್ ಅದ್ರಾಗ ಏನಿಲ್ಲ ಆದ್ರೆ ಎರಡು ಕುಡುಕ್ ತಮ್ಗಳು ಅದಾವ ನಿನಗಂತ್ರು ಎಲ್ಲ ಸುಮ್ಮನೆ ಕುಡಿದು ಬಾಳೆ ಹಾಳು ಮಾಡ್ಕೊಂತಾವು ಅಂತ ನಂದ್ ಅಷ್ಟ ನನಗೇನ್ ನೀ ಕೊಟ್ರೇನ ಬಿಟ್ರೇನ ನನಗೇನ್ ಪರಕ್ ಬಿಡಲ್ಲದ ಆದ್ರೆ ನೋಡು ಮೊದ್ಲ ತಮ್ಗಳನ್ನ ಹಾದಿ ಹಚ್ಚಕ್ ಹತ್ತ ಕುಡಿದೆಲ್ಲ ಆಸ್ತಿನೂ ಹಾಳುಗಿಡಿಸಿದ ನಿನ್ ತಮ್ಮ ಇವನು ಹಾಳುಗಿಡಿಸ್ತಾನ ಅದನ್ನೇ ನಾನ್ ನೋಡ್ಕೊಂತೀನಿ ತಗೋರಿ. ಸರಿ ಇಲ್ಲಿ ಕುಡ್ದಾಗ ಮನಿ ಬರ್ಬೇಡ ಅಂತ ಹೇಳಿಲ್ಲ, ಅಲ್ಲೇ ಬಗೆಹರಿಸಿಲ್ಲ ಫೋನ್ ಮಾಡಂತ ಹೇಳಿಲ್ಲ. ಹಂಗಲ್ಲಕ್ಕ, ಅದ ಕುಡಿಯೋದ್ರಾಗ ಏನ್ ತಪ್ಪು? ಕುಡಿತೀನಿ 1 ಪೆಗ್ ಅಷ್ಟ. ಚಿಕ್ಕಮ್ಮ ಆತ ಸಾರ್. ಗರಿ ಅಯ್ಯ ಎಷ್ಟ್ ಚಂದ ಕಾಣಕತ್ತೀಯ, ನಂದ ಕಣ್ಣು ಬಿಡ್ತೈತಿ ಅಕ್ಕ. ಆದ್ರೂ ನೀನ್ ಮೋಸ ಮಾಡಿದಿ ನನಗ್ ಕೊಡ್ತಿದ್ದಿ ಗೌರಿನ. ಹೋಗಿ ಹೋಗಿ ಅವ್ ಯಾರೋ ಶ್ರೀಮಂತ ಅಂತ ಅವನ್ ಕೊಡ್ತೀಯ? ಲೋ ಬಾಯಿ ಮುಚ್ಚಲಾ ಗೌರಿ, ಒಳಗ್ ಹೋಗಿ. ಮಂಜುಳಾ ಅಭಿ ಊಟಕ್ ಬರ್ರಿ. ನೀವ್ ಅಪ್ಪನಿ ಕರಿಬೇಡ ಊಟಕ್ಕೆ, ಆಮೇಲೆ ಕರ. ಅಲ್ಲ ಚಿಗೋ ಅಪ್ಪಗ ಹೊಟ್ಟೆ ಹೊಸ್ತಿರ್ತೈತಿ ಸುಮ್ಮನೆ ಕೊಡ್ತೀನಿ ಬಾಳ ಅಲ್ಲೇ ರೂಮ್ನಾಗ ಹೋಗಿ ಕೊಡು. ಸರಿ ಚಿಕ್ಕಮ್ಮ. ಮಾವ ನೀವು ಅಂತೀಯ? ಅಯ್ಯೋ ನನ್ ಮುದ್ದು ಸಸಿ. ಬಂದೆ ಬಂದೆ 2 ನಿಮಿಷ ಬಂದೆ. ಲೇ ಸೀದಾ ಮಾತಾಡ. ಊಟ ಪಾಟ ಏನ್ ಬೇಡ, ನಡಿ ಮಕ್ಕಳು ನಡಿ. ಗೌರಿ ಕರಿಯಾಕತ್ತಾಳ ಹೋಗಿ ನಂದಿಟ್ಟು. ಹುಡುಕ್ರ ಬಾಳೆ ಹಿಂಗಪ್ಪೋ ಅಕ್ಕ ಎಕ್ಸಕೋಸಮೈ ಅಸ್ಕೋಸಮೈ. ಲೋ ನೀನ್ ಇಂಗ್ಲಿಷ್ ನೀ. ಚಿಕ್ಕಮ್ಮ ಅಲ್ಲಿ ಅಭಿ ಏನಾರ ಇದ್ದಾನೆ ಕೇಳ, ಮನ್ಯಾಗ ಅಭಿ ಇನ್ನೂ ಬಂದಿಲ್ಲ. ಬಹಮೈದು ಕುಡಿತಾನ. ಅವನು ಕುಡುಕರ ಸಂಘದ ಅಧ್ಯಕ್ಷ ಆಗಿಬಿಟ್ಟದಾನ. ನನ್ ಮುಂದೆ ಹೇಳ್ಬೇಕಲ್ಲ, ನಾನು ಒಂದು ಸ್ಟೆಪ್ ತಗೊಂಡೆ ಅಂದ್ರೆ ಅವನ ಕುಡುಕರ ಸಂಘದ ಅಧ್ಯಕ್ಷ ಮಹಾಧ್ಯಕ್ಷ PM ಮಾಡ್ಬಿಡ್ತೀನಿ. ಇಷ್ಟೊತ್ತನ ನಿನ್ ಮಾತು ಕೇಳಿದೆ ಖರೆ ಆಗೈತಿ. ಈಗ ಒದ್ದು ಬಿಡ್ತೀನಿ ಜಾಡಿಸಿ ನಡೆ. ಇತ್ತಾಗ ಹೋಗ್ಲಾ ಅಯ್ಯವ್ವೋ ಬಿಸತ್ಯನ ಕುಡಿದಿದ್ದೆಲ್ಲ ಇಳಿತು ಕಿಕ್. ಲೋಫರ್ ನನ್ ಮಗ. ನಡೆ ಹೊರಗ. ಓಯ್ ನೀ ಏನ್ ನೋಡ್ಕೊಂಡ್ ನಿಂತಿ? ಹುಡುಗ ನಡೆ ಎಲ್ಲ. ಸರಿ ಚಿಕ್ಕ. ಅಭಿ ಇನ್ನೂ ಬಂದಿಲ್ಲ ಚಿಕ್ಕ, ನಾ ಎಲ್ಲ ನೋಡ್ಕೊಂಡ್ ಬರ್ತೀನಿ, ಹೋಗ್ ನೀನ್. ಸರಿ ಚಿಕ್ಕ. ಅಕ್ಕ ಯಾರು ಬಂದಿದ್? ಅಯ್ಯ ಮನೆ ತೀರ್ಕೊಂಡಲ್ಲ ಅವ್ನ ಹೆಂಡತಿ, ಅದ ದೊಡ್ಡಮ್ಮನ ಮಗ ಅವನ. ಅಲ್ಲ ಗೊತ್ತಾಗ್ಲಿಲ್ಲ ನಿಂಗೆ? ಈಗ ನಮ್ಮ ಚಿಕ್ಕಮ್ಮನ ದೊಡ್ಡಪ್ಪನ ಮಗ. ಓ ಅಕ್ಕ ಬಾವೆ ಕಾಲ್ ಜಾರಿ ಬಿದ್ದು ಸತ್ಲ ಅಂತಂದ್ರಲ್ಲ ಅವ್ರ. ಅವನ ಒಂದ್ ಕೂಸಿಲ್ಲ ಅವಂಗ. ಐತಿ. ಅದ ಮೊನ್ನೆ ನಿನ್ನ ಅಕ್ಕಿನಿ ಏನೋ ಅನ್ನಕತ್ತಿದ್ದ. ಹಂಗಾಳ ಮಸ್ತಾರ ಕುಡ್ದಾನೀಗ ಮತ್ತೇನೇನು. ಅಕ್ಕ ಹೊಟ್ಟೆ ಚೂರು ಅನ್ನಕತ್ತೈತಿ ನಡಿಯವ. ನಾಳೆ ಲಗುನ ಕಾಲೇಜ್ಗೆ ಹೋಗ್ಬೇಕು, ಕಾಲೇಜ್ ಸ್ಟಾರ್ಟ್. ಹೌದನ? ಮತ್ ಬುಕ್ ತಗೊಂಡ್ ಬರ್ಲಿಲ್ಲ? ಅಯ್ಯೋ ಹೋಗಿಲ್ಲ, ಮತ್ತೇನೋ ಕೊಟ್ಟಿಲ್ಲ ಅಂತೇನ ಬುಕ್. ನಾಳೆ ಹೆಂಗಾರು ಕಾಲೇಜ್ ಸ್ಟಾರ್ಟ್ ಅಲ್ಲ, ಅಲ್ಲೇ ರಿಜಿಸ್ಟರ್ ಮಾಡಿ ತಗೊಂತೀನಿ. ಚಲೋ ತಂಗೋದ ಏನ? ಎಷ್ಟನೇ ಸೆಮ್ ಈಗ? 3rd ಸೆಮ್ ಅಮ್ಮ. ಚಲೋ ತಂಗ ಮಾಡಿ ಏನ? ಸರಿ ಅಕ್ಕ. ಅಕ್ಕ ಅದು ಏನ್ ಹೇಳ, ನಂಗೆ ಲ್ಯಾಪ್ಟಾಪ್ ಬೇಕಿತ್ತು. ಸರಿ ನಾ ಹೆಂಗಾರ ವ್ಯವಸ್ಥೆ ಮಾಡ್ತೀನಿ ತಗೋ. ಇಲ್ಲ ನಿಂಗೆ ಆಗ್ಲಿಲ್ಲ ಅಂದ್ರೆ ಬಿಡು, ಬೇಡ. ನಾನು ದೊಡ್ಡಪ್ಪರ ಮನ್ಯಾಗ ಕಂಪ್ಯೂಟರ್ ಐತಲ್ಲ, ಅಲ್ಲಿ ಹೋಗಿ ತಗೊಂತೀನಿ. ಅದೇನ್ ರಾಜು ಅನ್ನ ಏನಿಲ್ಲಲ್ಲ ಈಗ. ನಾಳೆ ಹೋಗಿ ಕೇಳ್ತೀನಿ ದೊಡ್ಡಪ್ಪ ಏನಂತಾನೆ ಕೇಳ್ತೀನಿ. ಅವ ಅಲ್ಲೇ ಬಾ 1 ತಾಸು ಅಂತಂದ್ರೆ ಅಲ್ಲೇ ಹೋಗಿ ಮಾಡ್ತೀನಿ. ಹೌದಾ? ಅಷ್ಟ್ ಮಾಡಿಲ್ಲ ಅಂದ್ರೆ ಒಂದ್ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊರ. ಮುಂದಿನ ವಾರದಿಂದ ನಾನೆಲ್ಲ ಇದನ್ನ ಮಾಡ್ತೀನಿ. ಯಾಕಂದ್ರೆ ಈಗ ನನ್ನ ಕಡೆನೂ ರೊಕ್ಕಿಲ್ಲ. ನಾಳೆ ಪಗಾರ ಆಗೋ ಮಟ್ಟ ಏನಿಲ್ಲ. ಈ ಸಲ ಪಗಾರದಾಗ ಏನ್ ಕಟ್ಟಿ ಮಾಡ್ಕೊಡ್ತಾರೆ ಏನೋ, ಯಾಕಂದ್ರೆ ಮಣ್ಣಿ ಸಲ ಬಾಳ ಖರ್ಚು ಮಾಡೀನಿ. ಸರಿ ಅಕ್ಕ.